ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬಿಗಿನರ್ಸಿಂದ ಹಿಡಿದು ಇಂಟರ್ಮೀಡಿಯೇಟ್ ಲೆವೆಲ್ ತನಕ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾಯಿದ್ದೀರೋ, ಎಸ್ಪೆಷಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಸ್ಟೇಟ್ ಪೊಲೀಸ್ ನಡೆಸುವಂತಹ ಎಕ್ಸಾಮಿನೇಷನ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇರ್ತೀರೋ ಅವರಿಗೆಲ್ಲ ಈ ಒಂದು ವಿಡಿಯೋ ತುಂಬ ಉಪಯುಕ್ತವಾಗಿರುತ್ತೆ. ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಬುಕ್ ಲಿಸ್ಟ್ನ, ಇದರ ಜೊತೆಗೆ ಪ್ರಿಪರೇಷನ್ನ ಕೂಡ ಯಾವ ಥರ ಮಾಡಬಹುದು, ಯಾವ ಥರ ಮಾಡಿದ್ರೆ ಎಕ್ಸಾಮಿನೇಷನ್ಗೆ ನಮಗೆ ಯೂಸ್ಫುಲ್ ಆಗುತ್ತೆ ಎನ್ನುವುದನ್ನು ಈ ಒಂದು ವಿಡಿಯೋನಲ್ಲಿ ನೋಡ್ಕೊಳ್ಳೋಣ. ಬಿಗಿನರ್ಸಿಂದ ಹಿಡಿದು ಇಂಟರ್ಮೀಡಿಯೇಟ್ ಲೆವೆಲ್ ತನಕ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗುತ್ತೆ. ಫಸ್ಟ್ ಸಿಲೆಬಸ್ನ ನೋಡ್ಕೊಳ್ಳೋಣ. ಇದರಲ್ಲಿ ನಾವು ಎಲ್ಲ ಎಕ್ಸಾಮ್ಸ್ನ ನೋಡ್ಕೊಳ್ಳೋದಾದರೆ ಜನರಲ್ ಸ್ಟಡೀಸ್ ಪೇಪರ್ 1 ಇದು ಸಿಲೆಬಸ್ ಬಂದು ಎಲ್ಲರಿಗೂ ಸೇಮ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮಿನೇಷನ್ಗೆ ಕೂಡ ಇದು ಸೇಮ್ ಇರುತ್ತೆ. ಸೊ ಸಿಲೆಬಸ್ನ ನೋಡ್ಕೊಳ್ಳೋದಾದರೆ ಯಾವೆಲ್ಲ ಇದೆ? ಇತಿಹಾಸ ಇದೆ, ಹಿಸ್ಟ್ರಿ ಇದೆ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಮೆಂಟಲ್ ಎಬಿಲಿಟಿ, ಇದರ ಜೊತೆಗೆ ಕರೆಂಟ್ ಅಫೇರ್ಸ್. ಸೊ ಸಿಲೆಬಸ್ ಬಂದು ಇದೇ ಆಧಾರಿತದ ಮೇಲೆ ಕೊಡುವಂಥದ್ದು. ಇದರ ಜೊತೆಗೆ ಏನೆಲ್ಲ ನೋಡ್ಕೊಬೇಕಾಗಿರುತ್ತೆ ಇದನ್ನು ಕೂಡ ಈ ಒಂದು ವಿಡಿಯೋನಲ್ಲಿ ಹೇಳ್ತೀವಿ. ಫಸ್ಟ್ ಸಿಲೆಬಸ್ ಪ್ರಕಾರನೇ ಹೋಗೋಣ. ಇತಿಹಾಸದಿಂದ ಹಿಡಿದು ಕರೆಂಟ್ ಅಫೇರ್ಸ್ ತನಕ ಯಾವೆಲ್ಲ ಮೆಟೀರಿಯಲ್ಸ್ ಉಪಯುಕ್ತವಾಗುತ್ತದೆ, ಯಾವೆಲ್ಲ ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿದೆ ಇದನ್ನು ನೋಡ್ಕೊಳ್ಳೋಣ. ಹಿಸ್ಟ್ರಿನಲ್ಲಿ ಯಾವೆಲ್ಲ ಇರುತ್ತೆ? ಏನ್ಷಿಯಂಟ್ ಹಿಸ್ಟ್ರಿ ಅಂದರೆ ಪ್ರಾಚೀನ ಇತಿಹಾಸ, ಮೆಡಿವಲ್ ಮಧ್ಯಯುಗ, ಮಾಡರ್ನ್ ಆಧುನಿಕ. ಈ ಮಾಡರ್ನಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸು, ಪ್ರೀ ಇಂಡಿಪೆಂಡೆನ್ಸು, ಗಾಂಧಿಯನ್ ಎರಾ ಈ ಮೂರು ಕೂಡ ಇರುತ್ತೆ ಸಿಲೆಬಸ್ಸಲ್ಲಿ. ಪ್ರೀ ಇಂಡಿಪೆಂಡೆನ್ಸು, ಪೋಸ್ಟ್ ಇಂಡಿಪೆಂಡೆನ್ಸು ಜೊತೆಗೆ ಗಾಂಧಿಯನ್ ಎರಾ ಮತ್ತು ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್, ಇಷ್ಟು ಕೂಡ ಮಾಡರ್ನ್ ಹಿಸ್ಟ್ರಿನಲ್ಲಿ ನಿಮಗೆ ಕವರ್ ಆಗುತ್ತೆ. ಇದರ ಜೊತೆಗೆ ಕರ್ನಾಟಕ ಇತಿಹಾಸ ಜೊತೆಗೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಇಷ್ಟಕ್ಕೆಲ್ಲ ಯಾವೊಂದು ಬುಕ್ಸ್ ರೆಫರ್ ಮಾಡಬೇಕು, ಯಾವೊಂದು ಮೆಟೀರಿಯಲ್ನ ಓದಬೇಕಾಗಿರುತ್ತೆ, ರೆಫರೆನ್ಸ್ ತೊಗೊಬೇಕಾಗಿರುತ್ತೆ ಅಂದರೆ ನೋಡಿ, ಎಲ್ಲ ನಾವು ಏನು ಹಿಸ್ಟ್ರಿ ನೋಡ್ಕೊಬೇಕಾದ್ರೆ ಜಿಯೋಗ್ರಫಿ, ಪಾಲಿಟಿ ಎಲ್ಲದಕ್ಕೂ ದ ಬೇಸಿಕ್ಸ್ ಯಾವುದು ಅಂತ ಹೇಳಿದ್ರೆ ಗವರ್ನಮೆಂಟ್ ಟೆಕ್ಸ್ಟ್ ಬುಕ್ಸ್. ಅದರಲ್ಲಿ ಯಾವುದು ಅಂತ ಹೇಳಿದ್ರೆ 6ನೇ ತರಗತಿಯಿಂದ 12 ಅಂತ ಹೇಳಿದ್ರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಇದು ಕನ್ಸಿಡರ್ ಆಗುತ್ತೆ. ಓಕೆ, ಇದರ ಜೊತೆಗೆ 6th to 10th ಬಂದು ಎಲ್ಲರಿಗೂ ಸೇಮ್ ಇರುತ್ತೆ, ಲೈಕ್ ಸಮಾಜಶಾಸ್ತ್ರ ಅಂತ ಬರುತ್ತೆ. ಪಿ ಯು ಸಿನಲ್ಲಿ ಬಂದು ಇತಿಹಾಸ ಅನ್ನೋದು ಸಪ್ರೇಟ್ ಇರುತ್ತೆ. 6th to 10th ಇದು PDF ಅಲ್ಲಿ ಅವೈಲೇಬಲ್ ಇದೆ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಾವು ನಿಮಗೆ ಅಪ್ಲೋಡ್ ಮಾಡಿದ್ರಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ಬಂದು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋ ಹಾಗೆ ಇಲ್ಲ. ಇಲ್ಲೇ ಹೋದರೆ ಯಾರಾದರೂ ನಿಮ್ಮ ಮನೆ ಹತ್ರ ಯಾರಾದರೂ ಮಕ್ಕಳೇನಾದರೂ ಸ್ಕೂಲ್ಗೆ ಹೋಗ್ತಿದ್ರೆ ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಓದ್ಕೊಳ್ಳಿ. ಇಲ್ಲೇ ಹೋದರೆ PDF ಬಂದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಬೇಸಿಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. 6ರಿಂದ 12 ತನಕ ಕಂಪ್ಲೀಟ್ ಆಗೋದು ಇತಿಹಾಸನ. ನಿಮಗೆ ಬೇಸಿಕ್ಸ್ ಅನ್ನೋದು ಒಂದು ಅಡಿಪಾಯ ಅನ್ನೋದು ಚೆನ್ನಾಗಾಗುತ್ತೆ. ಇಟ್ಸ್ ಎ ಗುಡ್ ಬೇಸಿಕ್ಸ್. ಇದಾದ ನಂತರ ನೋಡಿ, ಇದರಲ್ಲಿ ಕನ್ನಡ ಮಾಧ್ಯಮದವರಿಗೆ ಮತ್ತು ಇಂಗ್ಲೀಷ್ ಮಾಧ್ಯಮದವರಿಗೆ ಎರಡಕ್ಕೂ ಸೇರಿ ಕೊಟ್ಟಿರುವಂಥದ್ದು. ಯಾರೆಲ್ಲ ಕನ್ನಡದಲ್ಲಿ ಪ್ರಿಪೇರ್ ಆಗ್ತಾ ಇದೀರೋ ಆಥರ್ಸ್ ಬುಕ್ ಯಾವುದು ಅಂತ ಹೇಳಿದ್ರೆ KNA ಅಥವಾ ಸದಾಶಿವ ಸರ್ ಬರೆದಿರುವಂತಹ ಇತಿಹಾಸ, ಇದನ್ನು ಓದ್ಕೊಳ್ಳಿ. ಇದರ ಜೊತೆಗೆ ದ ಮೈನ್ ಥಿಂಗ್ ಏನು ಅಂತ ಹೇಳಿದ್ರೆ ಎಸ್ಪೆಷಲಿ ಸೂರ್ಯನಾಥ್ ಕಾಮತ್ ರವರು ಬರೆದಿರುವಂತಹ ಕರ್ನಾಟಕ ಇತಿಹಾಸ ಇದೆ. ಇದು ಬಂದು ಇಂಗ್ಲೀಷ್ನಲ್ಲಿ ಕೂಡ ಇದೆ, ಕನ್ನಡದಲ್ಲಿ ಕೂಡ ಇದೆ. ಪರ್ಚೇಸ್ ಮಾಡ್ಕೊಳ್ಳಿ, ಎಕ್ಸಲೆಂಟ್ ಆಗಿದೆ. ಈ 4 ಸೋರ್ಸ್ ಸಾಕು. ಓಕೆ, ನಮ್ಮ ಕಂಪ್ಲೀಟ್ ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಆಗಿರುವಂಥದ್ದು, ಜೊತೆಗೆ KNA ಅಥವಾ ಸದಾಶಿವ, ಇದರ ಜೊತೆಗೆ ಸೂರ್ಯನಾಥ್ ಕಾಮತ್ ರವರು ಬರೆದಿರುವಂತಹ ಕರ್ನಾಟಕ ಇತಿಹಾಸ. ಇದು ಕನ್ನಡ ಮೀಡಿಯಮಲ್ಲಿ ಯಾರು ಪ್ರಿಪೇರ್ ಆಗ್ತಾ ಇದ್ದೀರೋ ಅವರಿಗೆ. ಯಾರು ಇಂಗ್ಲೀಷ್ನಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀರೋ NCERT ಬುಕ್ಸ್ ಇದೆ. ಎಸ್ಪೆಷಲಿ ಯಾವುದು ಅಂತ ಹೇಳಿದ್ರೆ ಆಥರ್ ನೇಮ್ಸ್ ಬಂದರೆ RS ಶರ್ಮಾ, ಸತೀಶ್ ಚಂದ್ರ ಮತ್ತು ಬಿಪಿನ್ ಚಂದ್ರ. RS ಶರ್ಮಾ ಬಂದು ಏನ್ಷಿಯಂಟು, ಸತೀಶ್ ಚಂದ್ರ ಬಂದು ಮೆಡಿವಲ್ಲು, ಬಿಪಿನ್ ಚಂದ್ರ ಬಂದು ಮಾಡರ್ನ್. ಇದರ ಜೊತೆಗೆ ಸ್ಪೆಕ್ಟ್ರಮ್ ಅಂತ ಬರುತ್ತೆ. ಇದು ಬಂದು ಕಂಪ್ಲೀಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ಲು,
ಇಂಡಿಯನ್ ಇಂಡಿಪೆಂಡೆನ್ಸು, ಇದಾದ ನಂತರ ಗಾಂಧಿಯನ್ ಎರ ಎಲ್ಲ ಕೊಟ್ಟಿದ್ದಾರೆ ಸ್ಪೆಕ್ಟ್ರಮ್ನ ಬುಕ್ಕಲ್ಲಿ. ಎಕ್ಸಲೆಂಟ್ ಆಗಿದೆ ಸೋರ್ಸ್ ಅದು ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ. ಇದರ ಜೊತೆಗೆ ನಿತೀಶ್ ಸಿಂಘಾನಿಯಾ ಅಂತ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ದು ಬುಕ್ ಇದೆ, ತುಂಬ ಚೆನ್ನಾಗಿದೆ. ವಾಸ್ತುಕಲೆ ಬಗ್ಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ, ಮ್ಯೂಸಿಕ್ ಬಗ್ಗೆ ಕೊಟ್ಟಿದ್ದಾರೆ, ಪೇಂಟಿಂಗ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಯುನೆಸ್ಕೋ ಬಗ್ಗೆ ಕೊಟ್ಟಿದ್ದಾರೆ. ತುಂಬ ಎಕ್ಸಲೆಂಟ್ ಆಗಿದೆ ಬುಕ್, ಇದನ್ನು ಕೂಡ ನೀವು ರೆಫರ್ ಮಾಡಿಕೊಳ್ಳಬಹುದು. ಓಕೆ, ಇಟ್ಸ್ ದ ಎಫಿಷಿಯಂಟ್ ಒಂದು ಬುಕ್ ಸೋರ್ಸ್ ಇದಾಗಿರುತ್ತೆ. ಓಕೆ, ಇದು ಬಂದು ಇತಿಹಾಸದ ಭಾಗ ಆಯಿತು. ಜಿಯೋಗ್ರಫಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಎಕ್ಸಾಮಿನೇಷನಲ್ಲಿ ಕೂಡ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಮತ್ತು ಮ್ಯಾಪ್ ರೀಡಿಂಗ್, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೊಡುವಂಥದ್ದು. ಸೊ ಇದಕ್ಕೂ ಅಷ್ಟೇ, ಇಲ್ಲಿ ಲೆಫ್ಟ್ ಸೈಡ್ ಇರೋದೆಲ್ಲ ಬಂದು ಇಂಗ್ಲೀಷ್ನಲ್ಲಿ ಕೊಟ್ಟಿರುವಂತಹ ರೆಫರಲ್ ಬುಕ್ಸ್ ಆಗಿರುತ್ತೆ. ರೈಟ್ ಸೈಡ್ ಇರೋದೆಲ್ಲ ಬಂದು ಕನ್ನಡದಲ್ಲಿ ಬೇಕಾಗಿರುವಂಥ ರೆಫರೆನ್ಸ್ ಬುಕ್ ಆಗಿರುತ್ತೆ. ಫಸ್ಟ್ ಕನ್ನಡದ್ದು ನೋಡ್ಕೊಳ್ಳೋಣ. ಕನ್ನಡದಾದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಬೇಸಿಕ್ಸ್ ಬೇಕೇ ಬೇಕು. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ 6ರಿಂದ 12. ನೀವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ನ ಒಂದ್ಸರಿ ರೀಡ್ ಮಾಡಿ. 8ನೇ ಸ್ಟ್ಯಾಂಡರ್ಡ್ ತರಗತಿನಲ್ಲಿ ಫಿಸಿಕಲ್ ಜಿಯೋಗ್ರಫಿ ಕೊಟ್ಟಿದ್ದಾರೆ, ಎಕ್ಸಲೆಂಟ್ ಆಗಿದೆ ಸೋರ್ಸ್ ಅದು. ಓಕೆ, ಇದರ ಜೊತೆಗೆ 9th ಸ್ಟ್ಯಾಂಡರ್ಡಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಕೊಟ್ಟಿದ್ದಾರೆ. 10th ಬಂದು ಇಂಡಿಯನ್ದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಬುಕ್ಸ್. ಇದು ಯಾವುದು ಅಂತ ಹೇಳಿದ್ರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿ. ಇದರ ಜೊತೆಗೆ 11th to 12th ಅಂದರೆ ಫಸ್ಟ್ PUC ಸೆಕೆಂಡ್ PUC ಇದು ಕೂಡ ನಿಮಗೆ ರೆಫರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. PDF ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕಲ್ಲಿದೆ. ಓಕೆ, ಮತ್ತು ರಂಗನಾಥ್ ಸರ್ ಬರೆದಿರುವಂತಹ ಭೂಗೋಳಶಾಸ್ತ್ರ ಜಿಯೋಗ್ರಫಿ, ರಂಗನಾಥ್ ಸರ್ ಅವ್ರದ್ದು, ಇದು ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ, ಇಂಗ್ಲೀಷ್ನಲ್ಲಿ ಕೂಡ ಅವೈಲೇಬಲ್ ಇದೆ. ಓಕೆ, ಇದರ ಜೊತೆಗೆ ಕರ್ನಾಟಕ ಕೈಪಿಡಿ ಅಂತ PDF ನಿಮಗೆ ಅವೈಲೇಬಲ್ ಇದೆ. ಎಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ ವೆಬ್ಸೈಟ್ಸಲ್ಲಿ, ಅಂದರೆ ಕರ್ನಾಟಕ ಗೌರ್ಮೆಂಟ್ ರಿಲೀಸ್ ಮಾಡಿರುವಂಥ ವೆಬ್ಸೈಟ್ಸ್ನಲ್ಲೇ ನಿಮಗೆ ಇದು ಅವೈಲೇಬಲ್ ಇದೆ. ಇದರದ ಡಿಸ್ಕ್ರಿಪ್ಷನ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕರ್ನಾಟಕ ಕೈಪಿಡಿನ ಡೌನ್ಲೋಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅದು. ಓಕೆ, ಇದರ ಜೊತೆಗೆ ಅಟ್ಲಾಸ್, ಯಾವುದಾದ್ರೂ ಆಗೋಗಲಿ ಅಟ್ಲಾಸ್ ತಗೊಳ್ಳಿ. ಯಾವುದೇ ಪಬ್ಲಿಷನ್ಸ್ದು ಅಟ್ಲಾಸ್, ಯಾವುದಾದ್ರು ಒಂದು ಅಟ್ಲಾಸ್ನ ರೆಫರ್ ಮಾಡ್ಕೊಳ್ಳಿ. ಓಕೆ, ಇದರ ಜೊತೆಗೆ ಇಲ್ಲಿ ಹಾಕೋದು ಮರ್ತೋಗಿದ್ದೀನಿ, ಬಡೇಮಿಯಾ ಸರ್ದು ಚೆನ್ನಾಗಿದೆ. ಬಡೇಮಿಯಾ ಸರ್ದು ಭೂಗೋಳಶಾಸ್ತ್ರ ಕೂಡ ಚೆನ್ನಾಗಿದೆ. ಇದು ಬಂದು ಕನ್ನಡದಲ್ಲಿ ಯಾರು ಓದ್ತಾ ಇದೀರೋ ಅವರಿಗೆ ರೆಫರೆನ್ಸ್ ಬುಕ್ಸ್ ಆಗಿರುತ್ತೆ. ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ತುಂಬ ಮುಖ್ಯ. ಕರೆಂಟ್ ಅಫೇರ್ಸ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸ್ಪರ್ಧಾ ಅರಿವು, ಕನ್ನಡದಲ್ಲಿ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೋ ಸ್ಪರ್ಧಾ ಅರಿವನ್ನ ನೀವು ರೆಫರೆನ್ಸ್ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಜಿಯೋ ಪಾಲಿಟಿಕ್ಸ್ ಅಂತ ಬರುತ್ತೆ ಕರೆಂಟ್ ಇವೆಂಟ್ಸಲ್ಲಿ. ಈ ಜಿಯೋ ಪಾಲಿಟಿಕ್ಸಲ್ಲಿ ಯಾವೆಲ್ಲ ತುಂಬ ನೋಟಬಲ್ ಇರುತ್ತೋ ಏರಿಯಾಸು, ಅದರ ಮೇಲೆ ಭೂಗೋಳಶಾಸ್ತ್ರದ ಕ್ವಶನ್ಸ್ನ ಕೇಳಿದ್ದಾರೆ. ಓಕೆ, ಎಸ್ಪೆಷಲಿ ರೀಸೆಂಟಾಗಿ ಏನಾದರೂ ನೋಡಿದ್ದೀರಾ ಅಂತ ಹೇಳಿದ್ರೆ ಇಸ್ರೇಲ್ ಸುತ್ತಮುತ್ತ ಇರುವಂತಹ ಕಂಟ್ರೀಸ್ ಮೇಲೆ ಕ್ವಶನ್ಸ್ ಕೇಳಿದರು. ಯಾಕಂತ ಹೇಳಿದ್ರೆ ಇಸ್ರೇಲ್ ಬಂದು ಹಾಟ್ಸ್ಪಾಟ್ ನ್ಯೂಸ್ ಆಗಿತ್ತು. ಇದರ ಜೊತೆಗೆ ಉಕ್ರೇನ್ ರಷ್ಯಾ ಸುತ್ತಮುತ್ತ ಇರುವಂತಹ ಒಂದು ಭೌಗೋಳಿಕ ಪ್ರದೇಶಗಳ ಮೇಲೆ ಕ್ವಶನ್ಸ್ನ ಕೇಳಿದ್ದಾರೆ. KAS 2024ನಲ್ಲಿ ಕೇಳಿರುವಂತಹ ಕ್ವಶನ್ಸ್ ಇದಾಗಿದೆ. ಅದಕ್ಕೋಸ್ಕರ ಕರೆಂಟ್ ಅಫೇರ್ಸ್ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ಕೊಂಡಿರಿ. ಕನ್ನಡನಲ್ಲಿ ಯಾವೊಂದು ಕರೆಂಟ್ ಅಫೇರ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಸ್ಪರ್ಧಾ ಅರಿವು ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರು, ಬೇಸಿಕ್ಸ್ ಬಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ 6 to 12. ಇದರ ಜೊತೆಗೆ ಮಸ್ಜಿದ್ ಹುಸೈನ್ ಅಂತ ಇದೆ, ತುಂಬ ಚೆನ್ನಾಗಿದೆ ರೆಫರಲ್ ಬುಕ್, ತುಂಬ ಚೆನ್ನಾಗಿದೆ. ಇದರ ಜೊತೆಗೆ PMF IAS ಅಂತ ಬುಕ್ ಇದೆ, ಜಿಯೋಗ್ರಫಿ ಇದೆ, ಇಂಡಿಯನ್ ಜಿಯೋಗ್ರಫಿ ಇದೆ, ಅದರಲ್ಲಿ ಎಕ್ಸಲೆಂಟ್ ಆಗಿದೆ ಸೋರ್ಸ್ ಅದು. ಇದರ ಜೊತೆಗೆ ಕರ್ನಾಟಕ ಕೈಪಿಡಿನ ನೋಡ್ಕೊಳ್ಳಿ. ನಿಮಗೆ ಕರ್ನಾಟಕ ಒಂದು ಭೂಗೋಳದ ಬಗ್ಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಇದು ಇಂಗ್ಲೀಷ್ನಲ್ಲಿ ಕೂಡ ಅವೈಲೇಬಲ್ ಇದೆ, ಕರ್ನಾಟಕ ಕೈಪಿಡಿ. ಓಕೆ, ಇದರ ಜೊತೆಗೆ ಆಕ್ಸ್ಫರ್ಡ್ ಅಟ್ಲಾಸ್ ಬೆಸ್ಟ್ ಮ್ಯಾಪ್ ಸೋರ್ಸ್ ಅದು. ಓಕೆ, ಇದರ ಜೊತೆಗೆ NCERT's ಬುಕ್ನ ರೆಫರ್ಸ್ ಮಾಡಿ. ಓಕೆ, ಮತ್ತು ಕರೆಂಟ್ ಅಫೇರ್ಸ್ ಯಾವ ಸೋರ್ಸು ಅಂತ ಹೇಳಿದ್ರೆ ವಿಷನ್ IAS. ವಿಷನ್ IAS ಅಲ್ಲಿ ಭಾಗ ಮಾಡಿರ್ತಾರೆ. ಒಂದು ಬಂದು ಪಾಲಿಟಿಗೆ ಒಂದು ಭಾಗ ಮಾಡಿರ್ತಾರೆ, ಎಕಾನಮಿ ಒಂದು ಭಾಗ ಮಾಡಿರ್ತಾರೆ, ಜಿಯೋಗ್ರಫಿ ಒಂದು ಭಾಗ ಮಾಡಿರ್ತಾರೆ. ಆ ಜಿಯೋಗ್ರಫಿನ ನೋಡ್ಕೊಳ್ಳಿ. ಓಕೆ, ತುಂಬ ಅಪ್ಡೇಟ್ ಇರುತ್ತೆ ಅದು. ಓಕೆ, ನೆಕ್ಸ್ಟ್ ಇಂಡಿಯನ್ ಪಾಲಿಟಿ ಮೇಲೆ ಕೂಡ ಸಾಕಷ್ಟು ಕ್ವಶನ್ಸ್ನ ಕೇಳ್ತಾರೆ ಪ್ರತಿ ಎಕ್ಸಾಮಿನೇಷನ್ಸ್ನಲ್ಲಿ. ಫಸ್ಟ್ ಬಂದು ಕನ್ನಡ ಸೋರ್ಸ್ ಆದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ 6th to 12th. ಇದರ ಜೊತೆಗೆ PS ಗಂಗಾಧರ ಸರ್ ಅವರು ಬರೆದಿರುವಂತಹ ನಮ್ಮ ಒಂದು ಇಂಡಿಯನ್ ಪಾಲಿಟಿ, ಇದು ಬಂದು ಕನ್ನಡದಲ್ಲಿ ಅವೈಲೇಬಲ್ ಇರುವಂಥದ್ದು. ಓಕೆ, ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ತುಂಬ ಮುಖ್ಯ ಆಗಿರುತ್ತೆ.
ಎಸ್ಪೆಷಲಿ ಯಾವೆಲ್ಲ ಒಂದು ಅಮೆಂಡ್ಮೆಂಟ್ಸ್ ಆಗ್ತಿದೆ, ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ಸ್ ಏನು ಬಿಡ್ತಿದ್ದಾರೆ, ಹೊಸದೇನೆಲ್ಲ ಲಾಸ್ ಆಗ್ತಿದೆ. ಓಕೆ, ಇದರ ಜೊತೆಗೆ ತುಂಬ ಮುಖ್ಯ ಏನನ್ನು ನೋಡ್ಕೊಬೇಕಾಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ನೋಡಿ ರೀಸೆಂಟಾಗಿ ಒಬ್ಬ ಜಸ್ಟಿಸ್ ಒಬ್ಬ ನ್ಯಾಯಾಧೀಶರನ್ನ ತೆಗೆದುಹಾಕಿದ್ರು. ಅವರ ರಿಮೂವಲ್ನ ಮಾಡೋದಕ್ಕೆ ಏನೆಲ್ಲ ಪ್ರೊಸೀಜರ್ ಇದೆ. ಇದರ ಜೊತೆಗೆ ವೈಸ್ ಪ್ರೆಸಿಡೆಂಟ್ ರೀಸೆಂಟಾಗಿ ಏನು ರೆಸಿಗ್ನೇಷನ್ ಕೊಟ್ಟಿದ್ದಾರೆ, ಅವರು ರೆಸಿಗ್ನೇಷನ್ ಕೊಡೋದಕ್ಕೆ ಏನೆಲ್ಲ ಒಂದು ಇದರ ಜೊತೆಗೆ ಅವ್ರದ್ದು ವೈಸ್ ಪ್ರೆಸಿಡೆಂಟ್ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ, ಈ ಥರ ನೀವು ಪ್ರಿಪೇರ್ ಆಗಬೇಕಾಗಿರುತ್ತೆ. ನ್ಯೂಸ್ ಪೇಪರ್ ರೀಡಿಂಗ್ ತುಂಬ ಮುಖ್ಯ. ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ಯಾವುದಾದ್ರೂ ಒಳ್ಳೆ ಮ್ಯಾಗ್ಝಿನ್ ಕನ್ನಡದಲ್ಲಿ ಹೇಳಿ ಸರ್ ಅಂತ ಹೇಳಿದ್ರೆ ಸ್ಪರ್ಧಾ ಅರಿವುನಲ್ಲಿ ಚೆನ್ನಾಗಿ ಕೊಡ್ತಿದ್ದಾರೆ. ಇದರ ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನಾವು ನಿಮಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಒಳ್ಳೆ ಮಾಹಿತಿನ ಕೊಡ್ತಾ ಇರ್ತೀವಿ, ಅದ್ರ ಜೊತೆಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀವಿ. ಓಕೆ, ನೆಕ್ಸ್ಟ್ ಬಂದು ಇಂಗ್ಲೀಷ್ನಲ್ಲಿ ಯಾರು ಪ್ರಿಪೇರ್ ಆಗ್ತಿದ್ದಾರೋ ಅವ್ರಿಗೆ ಯಾವುದು ಅಂತ ಹೇಳಿದ್ರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್, ಕರ್ನಾಟಕ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ 6th to 12th ಗುಡ್. ಇದರ ಜೊತೆಗೆ ಲಕ್ಷ್ಮೀಕಾಂತ್ ಎಡಿಷನ್, ನ್ಯೂ ಎಡಿಷನ್, ಎಸ್ಪೆಷಲಿ ನ್ಯೂ ಎಡಿಷನ್ ಬುಕ್ನ ತಗೊಳ್ಳಿ, ಎಕ್ಸಲೆಂಟ್ ಆಗಿದೆ. ಓಕೆ, ಲಕ್ಷ್ಮೀಕಾಂತ್ ಗಂಗಾಧರ ಬುಕ್ಕನ್ನು ಕಂಪೇರ್ ಮಾಡ್ಕೊಳ್ಳಿ, ಸೇಮ್ ಇರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಬಂದು ವಾಜಿರಾಮ್ ಆ್ಯಂಡ್ ರವಿ ನೋಟ್ಸ್ ಇದ್ದರೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಅದು ಕೂಡ ಎಕ್ಸಲೆಂಟ್ ಆಗಿದೆ. ನಿಮಗೆ ವೆಬ್ಸೈಟಲ್ಲಿ ಸಿಗಬಹುದು, ಇಲ್ಲದೆ ಹೋದರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಏನಾದರೂ ಮಾಹಿತಿ ಇಲ್ಲ ಮೆಟೀರಿಯಲ್ ಏನಾದರೂ ಇಟ್ಟಿದ್ರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು PDF ತೊಗೊಂಡು ಒಂದು ಕಾಪಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ ನೋಟ್ಸ್ ಅದು. ಇದರ ಜೊತೆಗೆ ವಿಷನ್ IAS ಮಂತ್ಲಿ ಕನ್ಸಾಲಿಡೇಷನ್ ಕರೆಂಟ್ ಅಫೇರ್ಸ್ ಇರುತ್ತೆ, ಅದರಲ್ಲಿ ಪಾಲಿಟಿ ಸೆಕ್ಷನ್ನ ಮಿಸ್ ಮಾಡದಿರೋ ಓದಿ, ಎಕ್ಸಲೆಂಟ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಮಾಹಿತಿನ ಕೊಟ್ಟಿರುವಂಥದ್ದು. ಯಾವ ಥರ ಮಾಹಿತಿ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ರೀಸೆಂಟ್ ನ್ಯೂಸ್ ಜೊತೆಗೆ ಅದಕ್ಕೆ ರಿಲೇಟೆಡ್, ಅದಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ನ ಕೂಡ ಕೊಟ್ಟಿರ್ತಾರೆ. ಓಕೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ, ನಮ್ಮ ಒಂದು ತಯಾರಿನಲ್ಲಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಂಡಿಯನ್ ಎಕಾನಮಿ. ಫಸ್ಟ್ ಬಂದು ಕನ್ನಡ ಸೋರ್ಸ್ನ ನೋಡ್ಕೊಳ್ಳೋಣ. ಇಂಡಿಯನ್ ಎಕಾನಮಿ 8ರಿಂದ 12 ಸಾಕು, 6 ಮತ್ತು 7ನೇ ಸ್ಟ್ಯಾಂಡರ್ಡಲ್ಲಿ ಕೊಟ್ಟಿಲ್ಲ. 8ರಿಂದ 12 ಎಕಾನಮಿ ಏನು ಅಂತ ಹೇಳಿದ್ರೆ ಬೇಸಿಕ್ ಎಕನಾಮಿಕ್ಸ್ನ ನಾವಲ್ಲಿ ತಿಳ್ಕೊಬೋದು, ಎಕನಾಮಿಕ್ಸ್ನ ತಿಳ್ಕೊಬೋದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ನಲ್ಲಿ. ಎಕಾನಮಿ ಬಗ್ಗೆ ಗರಣಿ ಕೃಷ್ಣಮೂರ್ತಿ ಸರ್ ಬರೆದಿರುವಂತಹ ಒಂದು ಬುಕ್ ಇರುತ್ತೆ, ಅದನ್ನು ಆರ್ಥಿಕತೆ ಬುಕ್ ಇರುತ್ತೆ, ಅದನ್ನು ತಗೊಳ್ಳಿ. ಗರಣಿ ಕೃಷ್ಣಮೂರ್ತಿ ಅವ್ರದ್ದು ರೆಫರಲ್ ಬುಕ್ ತುಂಬ ಚೆನ್ನಾಗಿದೆ. ಇದರ ಜೊತೆಗೆ 3 ವರ್ಷದ ಸರ್ವೆ, 3 ವರ್ಷದ ಬಜೆಟ್ ತುಂಬ ಇಂಪಾರ್ಟೆಂಟ್. 3 years ಕರ್ನಾಟಕ ಸರ್ವೆ ಆ್ಯಂಡ್ ಇಂಡಿಯನ್ ಸರ್ವೆ. ಓಕೆ, ಇದರ ಜೊತೆಗೆ ಬಜೆಟ್, ಬೋತ್ ಸೆಂಟ್ರಲ್ ಬಜೆಟ್ ಮತ್ತು ಸ್ಟೇಟ್ ಬಜೆಟ್ ತುಂಬ ಇಂಪಾರ್ಟೆಂಟ್ 3 yearsದು. ಅದ್ರ ಮೇಲೇ ಕ್ವಶನ್ಸ್ ತುಂಬ ಕೇಳಿದ್ದಾರೆ. ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ತುಂಬ ಮುಖ್ಯ ಆಗಿರುತ್ತೆ. ರೀಸೆಂಟಾಗಿ ಡೊನಾಲ್ಡ್ ಟ್ರಂಪ್ ಅವರು 25% ಟ್ಯಾರಿಫ್ ಹಾಕಿದ್ದಾರೆ, ಇವಾಗ ಮತ್ತೆ ಅದನ್ನು 50%ಗೆ ಟ್ಯಾರಿಫ್ ಹಾಕ್ತಿದ್ದಾರೆ. ಇವೆಲ್ಲ ಎಕಾನಮಿ ಸಂಬಂಧಪಟ್ಟಂಥ ವಿಚಾರಗಳು. ಇದರ ಜೊತೆಗೆ ಇಂಡಿಯಾ ಮತ್ತು ರಷ್ಯಾ ಬಗ್ಗೆ ಒಡನಾಟ ಯಾವ ಥರ ಇದೆ, ಇದರ ಜೊತೆ ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ಜೊತೆಗೆ ಒಂದು ಮುಕ್ತ ವ್ಯಾಪಾರ ಡೀಲ್ ನಡೆದಿದೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್, ಇವೆಲ್ಲ ನೀವು ಕರೆಂಟ್ ಅಫೇರ್ಸ್ನಲ್ಲೇ ತಿಳ್ಕೊತೀರ. ಓಕೆ, ಇದಾಗಿದ್ದಾಮೇಲೆ ಶ್ರೀಲಂಕಾ ಅನ್ನೋ ದೇಶ ಆರ್ಥಿಕವಾಗಿ ದಿವಾಳಿಯಾಗಿದೆ. ಓಕೆ, ಇವೆಲ್ಲ ಎಕಾನಮಿ ರಿಲೇಟೆಡ್ ಥಿಂಗ್ಸ್ ಇವೆಲ್ಲ. ಇದರ ನೀವು ಕರೆಂಟ್ ಅಫೇರ್ಸ್ನಲ್ಲೇ ತಿಳ್ಕೊಬೇಕಾಗಿರುತ್ತೆ. ನ್ಯೂಸ್ ಪೇಪರ್ ರೆಫರೆನ್ಸ್ ತೊಗೊಳ್ಳಿ, ಇಲ್ಲ ಹೋದರೆ ಸ್ಪರ್ಧಾ ಅರಿವು ಅಥವಾ ಸ್ಪರ್ಧಾ ವಿಜೇತ ಮ್ಯಾಗಝಿನ್ನ ನೀವು ನೋಡ್ಕೊಳ್ಳಿ, ಚೆನ್ನಾಗಿದೆ ಸೋರ್ಸ್ ಇದು. ಓಕೆ, ಇದರ ಜೊತೆಗೆ ಇಂಗ್ಲೀಷ್ದು ನೋಡ್ಕೊಳ್ಳೋದಾದರೆ 8th to 12th ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಜೊತೆಗೆ ನಿತೀಶ್ ಸಿಂಘಾನಿಯಾ ಬರೆದಿದ್ದಾರೆ ಎಕಾನಮಿ. ಎಲ್ಲರೂ ರಮೇಶ್ ಸಿಂಗ್ ಅಂತ ಹೇಳ್ತಾರೆ, ಲೈಕ್ ಬೇರೆ ಬೇರೆ ಸೋರ್ಸಸ್ ಹೇಳ್ತಾರೆ, ಬಟ್ ನಾನು ನೋಡಿರೋ ಹಾಗೆ ನಿತೀಶ್ ಸಿಂಘಾನಿಯಾ ಬಂದು ತುಂಬ ಚೆನ್ನಾಗಿದೆ, ತುಂಬ ಎಕ್ಸಲೆಂಟಾಗಿ ಕೊಟ್ಟಿದ್ದಾರೆ. ಬೇಸಿಕ್ ಇಂಗ್ಲೀಷ್ನಲ್ಲಿದೆ, ಕಾಂಪ್ಲಿಕೇಟೆಡ್ ಇಂಗ್ಲೀಷ್ನಲ್ಲಿಲ್ಲ, ಬೇಸಿಕ್ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ, ಅರ್ಥ ಆಗೋ ಥರ ಕೊಟ್ಟಿದ್ದಾರೆ. ಎಕ್ಸಲೆಂಟ್ ಆಗಿದೆ ಸೋರ್ಸ್ ಅದು, ನಿತೀಶ್ ಸಿಂಘಾನಿಯಾದು. ಇದರ ಜೊತೆಗೆ ಸರ್ವೆ ಆ್ಯಂಡ್ ಬಜೆಟ್ ವೆಬ್ಸೈಟಲ್ಲಿ ನೀವೇನು ಅಂತ ಹೇಳಿದ್ರೆ 3 yearsದು ಎಲ್ಲ ವೆಬ್ಸೈಟ್ಸಲ್ಲೂ ಸಿಗುತ್ತೆ, ಗೌರ್ಮೆಂಟ್ ವೆಬ್ಸೈಟ್ಸಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಬಜೆಟ್ ಹೈಲೈಟ್ಸ್ ಅಂತ ನೀವು ಸ್ಪೆಲ್ ಮಾಡಿ ಗೂಗಲ್ನಲ್ಲಿ. ಇದರ ಜೊತೆಗೆ ಸರ್ವೆ, ಇದನ್ನು ಹೈಲೈಟ್ಸ್ ಅಂತ ನೀವು ಸ್ಪೆಲ್ ಮಾಡಿದ್ರೆ ನಿಮಗೆ ಹೈಲೈಟ್ಸ್ದೇ ಒಂದು PDF ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಓದಬೇಕಾಗಿರುತ್ತೆ. ಇದರ ಜೊತೆಗೆ ಯೋಜನಾ ಮತ್ತು ಕುರುಕ್ಷೇತ್ರ ಅನ್ನೋ ಮ್ಯಾಗ್ಝಿನ್ನಲ್ಲಿ ಎಕಾನಮಿ ಬಗ್ಗೆ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ, ಅದನ್ನು ಕೂಡ ರೆಫರೆನ್ಸ್ ತಗೊಳ್ಳಿ ಇಂಗ್ಲೀಷ್ನಲ್ಲಿ ಓದ್ತಾ ಇದ್ದರೆ. ಮತ್ತು ಕನ್ನಡದಲ್ಲಿ ಕೂಡ ಯೋಜನಾ ಮತ್ತು ಕುರುಕ್ಷೇತ್ರ ಅವೈಲೇಬಲ್ ಇದೆ, ಬಟ್ ಏನು ಅಂತ ಹೇಳಿದ್ರೆ ನೀವು ಪೋಸ್ಟಲ್ ಮುಖಾಂತರ ತರಿಸ್ಕೊಬೇಕಾಗಿರುತ್ತೆ. ಇಲ್ಲ ಹೋದರೆ ಗವರ್ನಮೆಂಟ್ ಲೈಬ್ರರೀಸ್ನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ನಿಮಗೆ ಒಂದು ಸರಿ ಕೇಳಿ ನೋಡಿ, ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಲೈಬ್ರರೀಸ್ನಲ್ಲಿ ಕನ್ನಡದಲ್ಲಿ ನಿಮಗೆ ಯೋಜನಾ ಮತ್ತು ಕುರುಕ್ಷೇತ್ರ ಮ್ಯಾಗ್ಝಿನ್ಸ್ ಅವೈಲೇಬಲ್ ಇದೆ, ನೀವು ಅಲ್ಲಿ ವಿಸಿಟ್ ಮಾಡಿ ನೀವು ತಗೊಳ್ಳಿ. ಓಕೆ, ಇದರ ಜೊತೆಗೆ ಸೆಂಟ್ರಲ್ ಮತ್ತು ಸ್ಟೇಟ್ ಸೆಂಟ್ರಲ್ ಬೋತ್ ಸರ್ವೆ ಆ್ಯಂಡ್ ಬಜೆಟ್ ಆಯಿತು. ನೆಕ್ಸ್ಟ್ ಬಂದು ವಿಷನ್ IASದು ಕರೆಂಟ್ ಅಫೇರ್ಸ್, ಅದರಲ್ಲಿ ಎಕಾನಮಿ ಭಾಗನ ನೋಡ್ಕೊಳ್ಳಿ. ಓಕೆ, ತುಂಬ ಅಪ್ಡೇಟಲ್ಲಿರುತ್ತೆ, ರೈಟ್.
ನೆಕ್ಸ್ಟ್ ನೋಡ್ಕೊಳ್ಳೋದಾದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್. ಈ ನಡುವೆ ಜಾಸ್ತಿ ಕೇಳ್ತಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಕ್ವಶನ್ಸ್. ಫಸ್ಟ್ ಬಂದು ಕನ್ನಡ ಸೋರ್ಸ್ನ ನೋಡ್ಕೊಳ್ಳೋಣ. ಕನ್ನಡ ಸೋರ್ಸ್ ಬಂದು 6ರಿಂದ 10ನೇ ಸ್ಟ್ಯಾಂಡರ್ಡ್ ತನಕ ಸಾಕು. ಯಾಕಂತ ಹೇಳಿದ್ರೆ ಫಸ್ಟ್ ಪಿ ಯು ಸಿ ಬಂದಿದ್ದಾದಮೇಲೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಗಿಬಿಡುತ್ತೆ. ಜಾಸ್ತಿ ವ್ಯಾಸ್ಟ್ ಇದೆ ಅದು, ಅಷ್ಟು ಕೇಳಲ್ಲ. ಸೊ ಅದಕ್ಕೋಸ್ಕರ 6th to 10th ಇಟ್ಸ್ ಎನಫ್. ಜೊತೆಗೆ ಡಾಕ್ಟರ್ ವೆಂಕಟರಮಣ ಸ್ವಾಮಿ ಅವರು ಬರೆದಿರುವಂತಹ ಒಂದು ಸೈನ್ಸ್ ಬುಕ್ ಇದೆ, ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಕವರ್ ಆಗಿದೆ, ಅಪ್ಡೇಟ್ ಇದೆ. ಓಕೆ, ಇದರ ಜೊತೆಗೆ 4G ಸೈನ್ಸ್ ಕೂಡ ಸ್ವಲ್ಪ ಅದೇನು ಅಂತ ಹೇಳಿದ್ರೆ ಇಂಟರ್ಮೀಡಿಯೇಟ್ ಲೆವೆಲ್ಗೆ ಚೆನ್ನಾಗಿದೆ. ಯಾರು ಬಿಗಿನರ್ಸ್ ಇದ್ದೀರೋ ಅವ್ರು ಗೋ ವಿತ್ ವೆಂಕಟರಮಣ ಸ್ವಾಮಿ ಅವರದು. ಯಾರು ಸ್ವಲ್ಪ ಪ್ರೋ ಇದ್ದೀರೋ, ಸ್ವಲ್ಪ ಪ್ರೊಫೆಷ್ನಲಿ ಚೆನ್ನಾಗಿದ್ದೀರೋ ಅವರು ಗೋ ವಿತ್ 4G ಸೈನ್ಸ್ ಅಂತ ಹೇಳ್ತೀನಿ. ಓಕೆ, ಇದರ ಜೊತೆಗೆ ಸ್ಪರ್ಧಾ ವಿಜೇತ ತುಂಬ ಚೆನ್ನಾಗಿದೆ. ಸ್ಪರ್ಧಾ ವಿಜೇತ ಅವ್ರದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬುಕ್ ಇದೆ, ತುಂಬ ಚೆನ್ನಾಗಿದೆ. ಅದನ್ನಾದರೂ ರೆಫರ್ ಮಾಡಿ. 3ರಲ್ಲಿ ಯಾವುದಾದ್ರೂ ಒಂದು ರೆಫರ್ ಮಾಡಿ. 3 ರೆಫರ್ ಮಾಡಬೇಡಿ, ಯಾವುದಾದ್ರೂ ಒಂದು ರೆಫರ್ ಮಾಡಿ. ರೆಫರಲ್ ಬುಕ್ ಒಂದು ತೊಗೊಳ್ಳಿ ಸಾಕು. ಓಕೆ, ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ಈಸ್ ತುಂಬ ಮುಖ್ಯ. ಓಕೆ, ನೆಕ್ಸ್ಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ 6 to 10th ಇಂಗ್ಲೀಷ್ಗೆ. ಆದರೆ ಇದರ ಜೊತೆಗೆ ಇಂಗ್ಲೀಷ್ಗೆ ತುಂಬ ಚೆನ್ನಾಗಿರೋ ಸೋರ್ಸ್ ಯಾವುದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಅಂತ ಹೇಳಿದ್ರೆ ಎನ್ಸೈಕ್ಲೋಪೀಡಿಯಾ ಆಫ್ ಸೈನ್ಸ್ ಅಂತ ಒಂದು ಬುಕ್ ಇದೆ. ಅರಿಹಾಂಟ್ ಪಬ್ಲಿಕೇಶನ್ ರಿಲೀಸ್ ಮಾಡಿರುವಂತಹ ಎನ್ಸೈಕ್ಲೋಪೀಡಿಯಾ ಆಫ್ ಸೈನ್ಸ್ ಅಂತ ಒಂದು ಬುಕ್ ಇದೆ, ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಇದರ ಜೊತೆಗೆ NCERT ಬುಕ್ಸ್ ಕೂಡ ಚೆನ್ನಾಗಿದೆ, ನೀವು ಓದ್ಕೊಬೋದು. NCERT ಬುಕ್ 6th to 10th ಚೆನ್ನಾಗಿದೆ. ಇದರ ಜೊತೆಗೆ ವಿಷನ್ IAS ಕರೆಂಟ್ ಅಫೇರ್ಸ್ ಕನ್ಸಾಲಿಡೇಷನ್. ಓಕೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದೇ ಜಾಸ್ತಿ ಕವರ್ ಆಗಿರುತ್ತೆ. ವಿಷನ್ IASನಲ್ಲಿ ಮೋರ್ ದ್ಯಾನ್ 25 ಪೇಜಸ್ ಕವರ್ ಆಗಿರುತ್ತೆ ಪ್ರತಿ ಮಂತಲ್ಲಿ ಕೂಡ. ಓಕೆ, ಅದನ್ನ ನೀವು ತಪ್ಪದೇ ಮತ್ತು ಸರ್ ನೀವು ಕೇಳ್ತಾ ಇರ್ತೀರ ವಿಷನ್ IAS ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವೆಬ್ಸೈಟಲ್ಲಿ ಫ್ರೀಯಾಗಿ ಕೊಡ್ತಾರೆ ಅವರು. ವಿಷನ್ IAS ವೆಬ್ಸೈಟ್ನಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಓಕೆ, ಫ್ರೀ ಡೌನ್ಲೋಡ್ ಮಾಡ್ಕೊಬೋದು ವಿಷನ್ IASದು. ಓಕೆ, ಸೇಮ್ ವೆಬ್ಸೈಟ್ ಅವ್ರದ್ದು. ವಿಷನ್ IAS ವೆಬ್ಸೈಟ್ನಲ್ಲಿ ಫ್ರೀ ಡೌನ್ಲೋಡ್ ಮಾಡಿಕೊಂಡು ನೀವು PDF ತೊಗೊಂಡು ಒಂದು ಕಾಪಿ ತೊಗೊಂಡು ಓದ್ಕೊಳ್ಳಿ. ಓಕೆ, ಇದರ ಜೊತೆಗೆ ಎನ್ವಿರಾನ್ಮೆಂಟ್. ಓಕೆ, ಪರಿಸರ ವಿಜ್ಞಾನ. ಸೊ ಪರಿಸರದಲ್ಲಿ ಕನ್ನಡದಲ್ಲಿ ಯಾರ್ದು ಚೆನ್ನಾಗಿದೆ ಅಂತ ಹೇಳಿದ್ರೆ ಭೈರಪ್ಪ ಸರ್ ಅವ್ರದ್ದು, ಆಥರ್ ಅವರು. ಸ್ಪರ್ಧಾ ಅರಿವು ಅವ್ರದ್ದೇ ಇದೆ ಪರಿಸರ ಅಂದ್ಬಿಟ್ಟು. ಭೈರಪ್ಪ ಸರ್ ಬರೆದಿರುವಂಥ ಒಂದು ಎಡಿಷನ್ ಆಗಿರುತ್ತೆ, ನ್ಯೂ ಎಡಿಷನ್ ಅಂತ ತಗೊಳ್ಳಿ, ಅದು ಚೆನ್ನಾಗಿದೆ. ಕನ್ನಡದಲ್ಲಾದ ಒಳ್ಳೆ ಸೋರ್ಸ್ ಅದು. ಓಕೆ, ಎಲ್ಲ ಕಂಪ್ಲೀಟ್ ಕವರ್ ಮಾಡಿದ್ದಾರೆ. ಇದರ ಜೊತೆಗೆ ಕರೆಂಟ್ ಅಫೇರ್ಸ್ನ ಕೂಡ ನೀವು ನೋಡ್ಕೊತಾರೆ. ಇದರ ಜೊತೆಗೆ ನಮ್ಮ ಚಾನಲ್ನಲ್ಲಿ ಪರಿಸರ ವಿಜ್ಞಾನದ ಬಗ್ಗೆ ಕಂಪ್ಲೀಟ್ನ ಕೋರ್ಸನ್ನು ನಾವು ಮಾಡಿಕೊಡ್ತೀವಿ, ಅದನ್ನಾದರೂ ನೀವು ನೋಡ್ಕೊಳ್ಳಿ. ಓಕೆ, A to Z ಮೋರ್ ದ್ಯಾನ್ 40 ವೀಡಿಯೋಸ್ನ ಮಾಡೋಣ ಅಂತಿದ್ದೀವಿ. ಸೊ ಅದನ್ನು ಮಾಡ್ತೀವಿ, ಇಟ್ಸ್ ಮೋರ್ ದ್ಯಾನ್ ಎನಫ್. ಓಕೆ, ಅಪ್ಡೇಟೆಡ್ ವೀಡಿಯೋಸ್ನ ನಾವು ಮಾಡಿಕೊಡ್ತೀವಿ, ನೀವು ನೋಡಿ. ಓಕೆ, ಇದರ ಜೊತೆಗೆ ಇಂಗ್ಲೀಷ್ನಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿದ್ರೆ ಶಂಕರ್ IAS, ಎಲ್ಲರಿಗೂ ಗೊತ್ತಿರೋ ಹಾಗೆ ಎಕ್ಸಲೆಂಟ್ ಬುಕ್ ಅದು. ಐದರ್ PMF IAS ಅಂದಿದೆ ಎನ್ವಿರಾನ್ಮೆಂಟ್ದು, ತುಂಬ ಚೆನ್ನಾಗಿದೆ ಅದು. ಓಕೆ, ಎರಡಲ್ಲಿ ಯಾವುದಾದ್ರು ಒಂದು ರೆಫರೆನ್ಸ್ ತೊಗೊಳ್ಳಿ. ಇದರ ಜೊತೆಗೆ ಕರೆಂಟ್ ಅಫೇರ್ಸ್ನ ರೆಫರೆನ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೆಂಟಲ್ ಎಬಿಲಿಟಿಗೆ ನಾನು ಯಾವುದೂ ಒಂದು ಬುಕ್ ಆಥರ್ನ ಹೇಳೋದಿಲ್ಲ. ಕನ್ನಡದಲ್ಲಿ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಈಶ್ವರ್ ಗಿರಿ ಸರ್ ಯೂಟ್ಯೂಬಲ್ಲಿದೆ. ಇದರ ಜೊತೆಗೆ ಅವ್ರದ್ದು ಒಂದು ಆ್ಯಪ್ ಇದೆ, ಈಶ್ವರ್ ಗಿರಿ ಸರ್ ಅವ್ರದ್ದು ಒಂದು ಆ್ಯಪ್ ಇದೆ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪಲ್ಲಿ ಏನು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಬೇಕಾಗಿರುತ್ತೆ, ಬಟ್ ಮಿನಿಮಮ್ ಚಾರ್ಜಸ್ ಇದೆ. ಕಂಪೇರ್ ಟು ಸೆಂಟ್ರಲ್ ಅವ್ರದ್ದು, ಕಂಪೇರ್ ಟು ಅದರ್ ಸ್ಟೇಟ್ಸ್ ತುಂಬ ಮಿನಿಮಮ್ ಚಾರ್ಜ್ ಇಕ್ಕಿದ್ದಾರೆ. ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ, ಈಶ್ವರ್ ಗಿರಿ ಸರ್ ಅವ್ರದ್ದು. ಇಲ್ಲೇ ಹೋದರೆ ಯೂಟ್ಯೂಬಲ್ಲಿ ಕಂಪ್ಲೀಟ್ ವೀಡಿಯೋಸ್ನ ಫ್ರೀಯಾಗಿ ಕೊಟ್ಟಿದ್ದಾರೆ, ನೋಡಿ. ಇಲ್ಲ ಸರ್ ನಮ್ಮ ಬೇರೆ ಯಾರ್ದಾದ್ರು ನೋಡ್ತೀರಾ ಅಂತ ಹೇಳಿದ್ರೆ ಯುವರ್ ವಿಶ್, ಬಟ್ ಕ್ಲೀನಾಗಿ ಪ್ರಿಪೇರ್ ಆಗಿ. ಯೂಟ್ಯೂಬ್ ಇಸ್ ದ ಬೆಸ್ಟ್ ಸೋರ್ಸ್ ಫಾರ್ ಮೆಂಟಲ್ ಎಬಿಲಿಟಿ. ಓಕೆ, ಸೇಮ್ ಇಂಗ್ಲೀಷ್ನಲ್ಲಿ ಕೂಡ ಅಷ್ಟೇ. ಇಂಗ್ಲೀಷ್ನಲ್ಲಾದರೆ ವೈಡ್ ವೆರೈಟೀಸ್, ಏನಿಲ್ಲದೆ ಹೋದ್ರೂ ಮೋರ್ ದ್ಯಾನ್ ಒಂದು 100 ಚಾನಲ್ಸ್ ಮಾಡಿದ್ದಾರೆ ಮೆಂಟಲ್ ಎಬಿಲಿಟಿ ಬಗ್ಗೆ. ಎಸ್ಪೆಷಲಿ ಯಾವೊಂದು ಮೆಂಟಲ್ ಎಬಿಲಿಟಿನ ನೀವು ರೆಫರ್ ಮಾಡ್ತೀರಾ ಅಂತ ಹೇಳಿದ್ರೆ SSCಗೆ RRBಗೆ ಮಾಡಿರ್ತಾರಲ್ವ, ಅಂತಹ ಒಂದು ಮೆಂಟಲ್ ಎಬಿಲಿಟಿ ಆ ಒಂದು ಪ್ಲೇ ಲಿಸ್ಟ್ನ ನೀವು ರೆಫರಲ್ ತಗೊಳ್ಳಿ. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ತುಂಬ ಇಂಪಾರ್ಟೆಂಟ್ ಇದು. ಯಾಕಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡೇ ನಿಮಗೆ ಬ್ಯಾಕ್ ಡ್ರಾಪ್ ಡಾಟಾನ ಕೇಳುವಂಥದ್ದು. ಸೊ ಕರೆಂಟ್ ಅಫೇರ್ಸ್ಗೆ ಕನ್ನಡದಲ್ಲಿ ಯಾವ ಒಂದು ಸೋರ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಮ್ಯಾಗ್ಝೀನ್ಸ್ ಆದರೆ ಗೋ ವಿತ್ ಸ್ಪರ್ಧಾ ಅರಿವು, ಸ್ಪರ್ಧಾ ವಿಜೇತ ಆರ್ ಸ್ಮಾರ್ಟ್ ಸ್ಟಡಿ ಸರ್ಕಲ್. ಓಕೆ, ಇದರ ಜೊತೆಗೆ ಪ್ರಜಾವಾಣಿಯವ್ರದ್ದು ಕೂಡ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ, ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಮ್ಯಾಗ್ಝಿನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಎಲ್ಲ ಮಾಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಯಾವುದಾದ್ರೂ ಒಂದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ಇದರ ಜೊತೆಗೆ ಯೂಟ್ಯೂಬಲ್ಲಿ ನಿಮಗೆ ನಾನು ನೋಡಿರೋದಲ್ಲಿ ದ ಬೆಸ್ಟ್ ಯೂಟ್ಯೂಬ್ ರಿಸೋರ್ಸಸ್ ಯಾರಿದ್ದಾರೆ ಅಂತ ಹೇಳಿದ್ರೆ ನಾನು ನೋಡಿರೋದಲ್ಲಿ ಇದು ಕನ್ನಡದಲ್ಲಾದರೆ ಅಮರೇಶ್ ಪತ್ನಾಳ್ ಸರ್.
ಎಕ್ಸಲೆಂಟಾಗಿ ಮಾಡ್ತಾರೆ. ಅವ್ರದ್ದು ಡೈಲಿ ಕರೆಂಟ್ ಅಫೇರ್ಸ್ ಇರುತ್ತೆ. ಇದರ ಜೊತೆಗೆ ಪುನೀತ್ ಫೋರಮ್ದು ತುಂಬ ಚೆನ್ನಾಗಿದೆ. ಇವ್ರು ಕೂಡ ಅಷ್ಟೇ 3 ಡೇಸ್ ಒನ್ಸ್ ಅಥವಾ 2 ಡೇಸ್ ಒನ್ಸ್ಗೆ ಕರೆಂಟ್ ಅಫೇರ್ಸ್ ವೀಡಿಯೋನ ರಿಲೀಸ್ ಮಾಡ್ತಾರೆ. ಎಕ್ಸಲೆಂಟ್ ಆಗಿದೆ, ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಎಕ್ಸಲೆಂಟಾಗಿ ಮಾಡ್ತಾರೆ. ಇವರಿಬ್ಬರಲ್ಲಿ ಯಾರ್ದಾದ್ರೂ ನಿಮಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ನೋಡ್ಕೊಳ್ಳಿ. ಇದು ಬಂದು ನನ್ನ ರೆಫರೆನ್ಸ್ ಆಗಿರುತ್ತೆ. ಓಕೆ, ಇವ್ರದೇ ನೋಡಿ ಅಂತ ಹೇಳ್ತಿಲ್ಲ, ಬಟ್ ಇವರಿಬ್ಬರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ. ಓಕೆ, ಇದನ್ನು ಬಿಟ್ಟು ನೀವು ನ್ಯೂಸ್ ಪೇಪರ್ನ ಡೈಲಿ ರೀಡ್ ಮಾಡಬೇಕಾಗಿರುತ್ತೆ. ನ್ಯೂಸ್ ಪೇಪರ್ನ ನೋಡಿಕೊಂಡು ನೋಟ್ಸ್ ಮಾಡ್ಕೊಬೇಕಾಗಿರುತ್ತೆ. ಓಕೆ, ಇಂಗ್ಲೀಷ್ನಲ್ಲಾದರೆ ಮ್ಯಾಗ್ಝಿನ್ಸ್ ಯಾವುದು ಅಂತ ಹೇಳಿದ್ರೆ ವಿಷನ್ IAS ಎಕ್ಸಲೆಂಟ್ ಸೋರ್ಸ್ ರೀ. ವಿಷನ್ IASನ ಕ್ಲೀನಾಗಿ ಓದ್ಕೊಳ್ಳಿ ನೀವು. ಓಕೆ, ತುಂಬ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ತುಂಬ ಮಾಹಿತಿನ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ ಟೇಕ್ಸ್ ಟೈಮ್, ಸ್ವಲ್ಪ ಟೈಮ್ ತೊಗೊಳ್ಳೋದಕ್ಕೆ ಓದೋದಕ್ಕೆ, ಬಟ್ ತುಂಬ ಚೆನ್ನಾಗಿದೆ. ಇದರ ಜೊತೆಗೆ ವಾಜಿರಾಮನ್ ರವಿ ಅಥವಾ GK ಟುಡೇ ಯಾವುದಾದ್ರೂ ಒಂದು ರೆಫರಲ್ ಸೋರ್ಸ್ನ ನೀವು ರೆಫರೆನ್ಸ್ ತಗೊಳ್ಳಿ ಸಾಕು. ಓಕೆ, ಇದರ ಜೊತೆಗೆ ಯೂಟ್ಯೂಬ್ ಆದರೆ ಯಾವುದು ಅಂತ ಹೇಳಿದ್ರೆ ಸ್ಟಡಿ IQ ಅಂತ ಒಂದಿದೆ. ಇದರ ಜೊತೆಗೆ GK ಟುಡೇ ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ. ಎರಡಲ್ಲಿ ಯಾವುದಾದ್ರೂ ಒಂದನ್ನು ನೀವು ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಇದರ ಜೊತೆಗೆ ದ ಹಿಂದೂ, ಇಂಡಿಯನ್ ಎಕ್ಸ್‌ಪ್ರೆಸ್ ಅಂತಹ ನ್ಯೂಸ್ ಪೇಪರ್ನ ರೀಡ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಪೇಪರ್ 2. ಪೇಪರ್ 2ನಲ್ಲಿ ನೋಡಿ, ಈ ಗ್ರೂಪ್ ಸಿ ವಿಭಾಗ ಇದೆ ಅಲ್ವಾ, ಈ ಗ್ರೂಪ್ ಸಿ ವಿಭಾಗ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಸೈನ್ಸ್. ಈ ಗ್ರೂಪ್ ಸಿ ವಿಭಾಗದಲ್ಲಿ FDA, SDA, ಗ್ರೂಪ್ ಸಿ, ಇದಾದ ನಂತರ PDO, VA. ಓಕೆ, ಈ ಥರ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಯಾವ್ದು ಬರುತ್ತೋ ಪೇಪರ್ 2ಗೆ ಇದೇ ಇರುತ್ತೆ. ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಇದನ್ನು ಬಿಟ್ಟು ಪೇಪರ್ 2 ಬೇರೆ ಯಾವುದಕ್ಕೆ ಇರುತ್ತೆ ಅಂತ ಹೇಳಿದ್ರೆ, ಲೈಕ್ ಇದು ಆ್ಯಕ್ಚುಲಿ ಪೇಪರ್ 1 ಅಂತ ಕೊಡಬೇಕು PSAಗೆ ಮತ್ತು ESAಗೆ. ಪೇಪರ್ 1ನಲ್ಲಿ essay ಮತ್ತು ಟ್ರಾನ್ಸ್ಲೇಷನ್ ಇರುತ್ತೆ. ಇಲ್ಲಿ ಪೇಪರ್ 2 ಅಂತ ಕೊಟ್ಟಿದ್ದೀನಿ. ಓಕೆ, ಬಟ್ ಪೇಪರ್ 1ನಲ್ಲಿ ಬರುತ್ತೆ PSI ಮತ್ತು ESIಗೆ essay ಮತ್ತು ಟ್ರಾನ್ಸ್ಲೇಷನ್ ಇರುತ್ತೆ. ಅದಕ್ಕೆ ಯಾವುದು ಸೋರ್ಸ್ ಬೇಕಾಗಿರುತ್ತೆ ಅಂತ ಹೇಳಿದ್ರೆ, ಯಾರೆಲ್ಲ ಪ್ರಿಪೇರ್ ಆಗ್ತಾ ಇರ್ತೀರೋ ಅಂತ, ಸೊ ಅದಕ್ಕೋಸ್ಕರ ಕೂಡ ಕೊಟ್ಟಿರುವಂಥದ್ದು. ನೋಡಿ, ಕನ್ನಡನಲ್ಲಾದರೆ MCC ಪಬ್ಲಿಕೇಶನ್ ರಿಲೀಸ್ ಮಾಡಿರುವಂತಹ ಗೋಪಾಲಕೃಷ್ಣ ಉಡುಪ ಕನ್ನಡ ವ್ಯಾಕರಣ, ದ ಬೆಸ್ಟ್ ಸೋರ್ಸ್ ಫಾರ್ ಕನ್ನಡ ವ್ಯಾಕರಣ. ಓಕೆ, ಇದರ ಜೊತೆಗೆ ಅಗಳಗುಪ್ಪಿ ಸರ್ದು ಚೆನ್ನಾಗಿದೆ. ಎರಡಲ್ಲಿ ಯಾವುದಾದ್ರೂ ಒಂದನ್ನು ರೆಫರೆನ್ಸ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಸ್ನಲ್ಲಿ ಪರಿವಿಡಿ ಅಂತ ಬರುತ್ತೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಇದರ ಜೊತೆಗೆ ಸ್ಪರ್ಶ ಅಕಾಡೆಮಿ ವೀಡಿಯೋಸ್ನ ಕೂಡ ನೋಡಿ. ಅದರಲ್ಲಿ ನಾವು ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಇದರ ಜೊತೆಗೆ ತತ್ಸಮ ತದ್ಭವ, ಇವನ್ನೆಲ್ಲ ನಾವು ವೀಡಿಯೋಸ್ನ ಮಾಡಿ ಕೊಡ್ತಾ ಇರ್ತೀವಿ ಎಕ್ಸಾಂಪಲ್ಸ್ನ. ಅದು ಕೂಡ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ದ ಬೆಸ್ಟ್ ಸೋರ್ಸ್. ಇದರ ಜೊತೆಗೆ ಯೂಟ್ಯೂಬಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿದ್ರೆ ಭೀಮಾಶಂಕರ್ ಜೋಶಿ ಸರ್ ಅಂತಿದ್ದಾರೆ. ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ ಆಗಲಿ, ಯೂಟ್ಯೂಬ್ ವೀಡಿಯೋಸ್ ಆಗಲಿ, ಇವ್ರದ್ದು ರೆಫರ್ ಮಾಡಿ. ಓಕೆ, ಇಂಗ್ಲೀಷ್ಗಾದರೆ ರೆನಿನ್ ಮಾರ್ಟಿನ್ ಚೆನ್ನಾಗಿದೆ, ಬುಕ್ ಚೆನ್ನಾಗಿದೆ. ಅರಿಹಾಂಟ್ ಚೆನ್ನಾಗಿದೆ, ಮೆಗ್ರಾಹೆಲ್ ಚೆನ್ನಾಗಿದೆ. ಯಾವುದಾದ್ರೂ ಒಂದು ಬುಕ್ಕನ್ನು ರೆಫರ್ ಮಾಡಿ ಮೂರಲ್ಲಿ. ಇಲ್ಲದೆ ಹೋದರೆ ರಾಣಿ ಮ್ಯಾಮ್ ಕ್ಲಾಸಸ್ ಅಂತ ಇದೆ. ಇದು ಬಂದು ಮೇಡಮು ಹಿಂದಿನಲ್ಲಿ ಹೇಳ್ಕೊಡ್ತಾರೆ, ಬಟ್ ಇಂಗ್ಲೀಷ್ ಕ್ಲಾಸಸ್ ಆಗಿರುತ್ತೆ. ಚೆನ್ನಾಗಿದೆ ಕ್ಲಾಸಸ್. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ಗೆ ಯಾವ್ದು ಚೆನ್ನಾಗಿದೆ ಸರ್ ಅಂತ ಹೇಳಿದ್ರೆ, ಇಂಗ್ಲೀಷ್ನಲ್ಲಾದರೆ ದಿಶಾ ಪಬ್ಲಿಕೇಶನ್ದು ತುಂಬ ಚೆನ್ನಾಗಿದೆ ಸೋರ್ಸ್ ಇದು ಕಂಪ್ಯೂಟರ್ಗೆ. ಇದ್ರ ಜೊತೆಗೆ ಅರಿಹಾಂಟ್ ಪಬ್ಲಿಕೇಶನ್ದು ತುಂಬ ಚೆನ್ನಾಗಿದೆ. ಎರಡಲ್ಲಿ ಯಾವುದಾದ್ರು ಒಂದನ್ನು ರೆಫರೆನ್ಸ್ ತಗೊಳ್ಳಿ. ಕನ್ನಡದಲ್ಲಿ ಯಾರೆಲ್ಲ ಓದ್ತಾ ಇದ್ದಾರೋ ಅವ್ರಿಗೆ ಗುರುರಾಜ್ ಬುಲ್ಬುಲೆ ಸರ್ ಬರೆದಿರುವಂತಹ ಒಂದು ಕಂಪ್ಯೂಟರ್ ಸೈನ್ಸ್ ಏನಿದೆಯೋ ಬುಕ್ ಕನ್ನಡದಲ್ಲಿದೆ, ಇದನ್ನು ನೀವು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ essay ಮತ್ತು ಟ್ರಾನ್ಸ್ಲೇಷನ್. ನಮ್ಮ ಸ್ಪರ್ಶ ಅಕಾಡೆಮಿ ಚಾನಲ್ನಿಂದ ಸೆಪ್ಟೆಂಬರ್ 1 ಕಂಪ್ಲೀಟ್ essay ಆ್ಯಂಡ್ ಟ್ರಾನ್ಸ್ಲೇಷನ್ PDF ನಿಮಗೆ ಕೊಡ್ತಾ ಇದ್ದೀವಿ. ಇದು ಬಂದು ನಿಮಗೆ ಲಿಂಕ್ ಮತ್ತು ಸೋರ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನಮ್ಮ ಟೆಲಿಗ್ರಾಮ್ ಚಾನಲ್ನೇ ನೀವು ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ನಿಮಗೆ ಈ ಒಂದು PDF ಅವೈಲೇಬಲ್ ಇರುತ್ತೆ. ಓಕೆ, ದ ಬೆಸ್ಟ್ essay, ದ ಬೆಸ್ಟ್ ಟ್ರಾನ್ಸ್ಲೇಷನ್ನ ಕೊಡುವಂತಹ ಪ್ರಯತ್ನ ಮಾಡಿದ್ದೀವಿ. essay ಬಂದು ಸಿಂಪಲ್ ವರ್ಡ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ essay ಬರೆದಿಲ್ಲ ನಾವು. UPSC ಲೆವೆಲಲ್ಲಿ ಮತ್ತು KAS ಲೆವೆಲಲ್ಲಿ ಯಾವ ಥರ ಒಂದು essay ಕೊಡ್ತಿದ್ದಾರೆ. ಇದ್ರ ಜೊತೆಗೆ ರೀಸೆಂಟಾಗಿ ನೀವೇನಾದರೂ PSI ಎಕ್ಸಾಮಿನೇಷನ್ಸ್ ಏನಾದ್ರು ನೋಡಿದ್ದೀರಾ ಅಂತ ಹೇಳಿದ್ರೆ, essay ಬಂದು ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಸೊ ಈ ಒಂದು essay ಒಂದನ್ನು ನಾವು ರೆಡಿ ಮಾಡಿರುವಂಥದ್ದು. ಇನ್ ಆಲ್ ಆಸ್ಪೆಕ್ಟ್ಸ್ ನಾವು essayನ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಆಗಸ್ಟ್ 15 ನಾವು essay ಯಾವುದು ಬರೆದಿದ್ದೀರೋ ಅದರ ಟಾಪಿಕ್ಸ್ ಯಾವುದಿದೆಯೋ ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ, ಕಂಪ್ಲೀಟ್ PDF ಇಷ್ಟನ್ನು ನೋಡ್ಕೊಳ್ಳಿ ನೀವು essayಗೆ ಮತ್ತು ಟ್ರಾನ್ಸ್ಲೇಷನ್ಗೆ. ಇಟ್ಸ್ ಮೋರ್ ದ್ಯಾನ್ ಎನಫ್ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ essay ಯಾವ ಥರ ಬರೀಬೇಕು, ಯಾವ ಥರ essayನ ಫಾರ್ಮೇಷನ್ ಮಾಡಬೇಕಾಗಿರುತ್ತೆ, ಮಾಹಿತಿ ಯಾವ ಥರ ಬರೀಬೇಕಾಗಿರುತ್ತೆ, ಮಾಹಿತಿ ಯಾವ ಥರ ಕಲೆಕ್ಷನ್ ಮಾಡಬೇಕಾಗಿರುತ್ತೆ, ಇವನ್ನೆಲ್ಲ ಕೊಡ್ತಾ ಇದ್ದೀವಿ. ಓಕೆ,
ಸೊ ಇದನ್ನು ನೀವು ಟೆಲಿಗ್ರಾಮ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮಗೆ ಅಲ್ಲಿ ಲಿಂಕ್ ಸೋರ್ಸ್ ಅನ್ನೋದು ಸಿಗುತ್ತೆ. ಸೆಪ್ಟೆಂಬರ್ 1ನೇ ತಾರೀಕು ಬಂದು ಲಾಂಚ್ ಆಗುತ್ತೆ. ಓಕೆ ಓಕೆ ಫ್ರೆಂಡ್ಸ್, ಇದು ಬಂದು ನಿಮ್ಮ ಒಂದು ಬುಕ್ ಲಿಸ್ಟ್ ಮತ್ತು ಕಂಪ್ಲೀಟಾಗಿ ಯಾವೆಲ್ಲ ಸೋರ್ಸಸ್ ಲಿಸ್ಟ್ ಏನೈತೆ ಇದನ್ನು ಕೊಟ್ಟಿರುವಂಥದ್ದು. ದಯವಿಟ್ಟು ಹೇಳ್ತೀನಿ, ಎಲ್ಲರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ತುಂಬ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ನಾವು. ಓಕೆ, ಎಲ್ಲ PDF ಏನಿದ್ರೆ ಕೂಡ ನಾವೆಲ್ಲ ನಿಮಗೆ ಅವೈಲೇಬಲ್ ಇದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ರಿಪ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ. ಒಳ ಮೀಸಲಾತಿ ರಿಪೋರ್ಟ್ ಸರ್ಕಾರಕ್ಕೆ ಹೋಗಿದೆ. ಚರ್ಚೆ ಎಲ್ಲ ಮುಗಿಸಿ ಒಂದು ನೋಟಿಫಿಕೇಷನ್ ಆಗೋದಕ್ಕೆ ತುಂಬ ಕೆಲವೇ ದಿನಗಳಿದೆ. ನಿಮ್ಮ ಪ್ರಿಪ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.